ಶೈಲಿ ಕಡಿಮೆ ಮುನಿರು ವಿವಕ್ಷರು ಭಗವದ್ಗುಣಾನಾಂ ಸಖಾಪಿತೆ ಭಾರತ ಮಾಹ ಕೃಷ್ಣ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿರ್ಗೃಹೀತ ನ ಹರೇಃ ಕಥಾಯಾಂ. ಈ ವಿದುರ ಮೈತ್ರೇಯರನ್ನ ಪ್ರಾರ್ಥನೆ ಮಾಡ್ತಾನೆ. ಈ ಶ್ಲೋಕ ನಾವೀಗಾಗಲೇ ನೋಡಿದ್ದೇವೆ. ನಿಮ್ಮ ಸ್ನೇಹಿತರಾದಂಥ ವೇದವ್ಯಾಸರು ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡಬೇಕೆಂಬ ತಾತ್ಪರ್ಯ ಇಟ್ಕೊಂಡು ಆ ಉದ್ದೇಶದಿಂದ ಭಾರತವನ್ನು ರಚನೆ ಮಾಡಿದರು. ಆದರೆ ಆ ಭಾರತವನ್ನು ರಚನೆ ಮಾಡಿದರೂ ಕೂಡ ಅಲ್ಲಿ ಜನಸಾಮಾನ್ಯರು ಗ್ರಾಮ್ಯ ಸುಖದ ಒಂದು ವಿಷಯ ಸುಖ, ಐಹಿಕ ಪದಾರ್ಥಗಳು, ಅದ್ರ ಬಗ್ಗೆ ಏನು ವರ್ಣನೆ ಬಂದಿದೆಯಲ್ಲ, ಅಲ್ಲಿ ಅವ್ರ ಮನಸ್ಸು ಹೋಯಿತು. ಆದರೆ ಭಗವಂತನ ಗುಣವರ್ಣನೆ ಅಲ್ಲಿ ಬಂದಿದ್ರೂ ಕೂಡ ಅವ್ರ ಮನಸ್ಸಲ್ಲಿ ಹೋಗಲಿಲ್ಲ ಅಂತ ಬಂತಲ್ಲ. ಈ ಶ್ಲೋಕ ಓದಿದಾಗ ನನಗೊಂದ್ಸರಿ ತುಂಬ ನಮ್ಮ ಪರಿಸ್ಥಿತಿ ಎಲ್ಲಿದೆ ಅಂತ ಅನ್ನಿಸ್ತು. ಯಾಕೆಂದರೆ ಮಹಾಭಾರತ ಪುರಾಣ ಏನು ಬೇರೆ ಸಾಹಿತ್ಯ ಅಲ್ಲ, ಅದು ಬೇರೆ ಯಾರೋ ಬಾಣನೋ ಮತ್ತು ಕಾಳಿದಾಸನೋ ಬರೆದದ ಕಥೆ ಅಲ್ಲ, ಒಂದು ಕಾದಂಬರಿ ಅಲ್ಲ ಅದು. ವೇದವ್ಯಾಸರು ರಚನೆ ಮಾಡಿದ್ದಾರೆ, ವೈಶಂಪಾಯನರು ಹೇಳಿದ್ದಾರೆ ಅಂತ ಪ್ರವಚನಕಾರರು ಹೇಳ್ತಿರ್ತಾರೆ. ಅದನ್ನು ನಾವು ಭಕ್ತಿಯಿಂದ ಕೇಳಬೇಕು ಅಂತ ಕೂತಿರ್ತೇವೆ. ಆದರೆ ನಮ್ಮಂಥ ಜನಸಾಮಾನ್ಯರು ಅದನ್ನು ಭಕ್ತಿಯಿಂದ ಕೇಳಲಿಕ್ಕೆ ಕೂತಾಗಲೂ ಕೂಡ ಅಲ್ಲಿ ಯಾವುದೋ ಇರಬಹುದಾದಂಥ ಐಹಿಕ ಪದಾರ್ಥದ ಕಡೆಗೆ ನಮ್ಮ ಮನಸ್ಸು ಹೋಗ್ತದೆ ಅಂದರೆ, ಹಾಗಾದರೆ ನಾವು ಉದ್ದೇಶಪೂರ್ವಕವಾಗಿ ಐಹಿಕ ವಿಷಯಗಳನ್ನೇ, ಐಹಿಕ ವ್ಯಕ್ತಿಗಳನ್ನೇ ವರ್ಣನೆ ಮಾಡುವಂಥ ಸಾಹಿತ್ಯ, ಅಂಥದೇ ಮನರಂಜನೆ, ಅದನ್ನು ಬಯಸಿ ನಾವು ಕೂತಾಗ ನಮ್ಮ ಗತಿ ಏನಾಗಬೇಡ. ಮಹಾಭಾರತವನ್ನು ಶ್ರವಣ ಮಾಡಬೇಕು ಅಂತ ನಾವು ತೊಡಗುವುದು ಮನರಂಜನೆಗಾಗಿ ಅಲ್ಲ. ಅದು ನಮಗೆ ಭಕ್ತಿದಾಯಕವಾದ ಶಾಸ್ತ್ರ, ಮೋಕ್ಷದಾಯಕವಾದ ಶಾಸ್ತ್ರ ಅಂತ ಅದನ್ನು ಶ್ರವಣ ಮಾಡ್ಲಿಕ್ಕೆ ಕೂತಿರ್ತೇವೆ. ಆದರೆ ನಮ್ಮ ಮನಸ್ಸು ಎಷ್ಟು ಲೋಲುಪ ಅಂದರೆ ಎಲ್ಲ ಕಡೆಯೂ ಕೂಡ ಅದು ತನಗೆ ಬೇಕಾದನ್ನೇ ಹುಡುಕ್ತದೆ. ಅದಕ್ಕೆ ಮಹಾಭಾರತವನ್ನು ಓದಿದಾಗಲೂ ಕೂಡ ಈ ಐಹಿಕ ವಿಷಯದ ಕಡೆಗೆ ಅಲ್ಲಿ ಏನಿದೆ, ಐಹಿಕ ವಿಷಯ ಅಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅನ್ನೋದನ್ನೇ ಅದು ಬಯಸ್ತದೆ. ಅದು ಭಗವಂತನ ಕಡೆಗೆ ಹೋಲಿಕೆ ಪ್ರಯತ್ನ ಮಾಡೋದಿಲ್ಲ ಅಂದಮೇಲೆ ಹಾಗಾದ್ರೆ ನಾವಿನ್ನೇನು ಮಾಡಬೇಕು? ಎಂದೂ ಮಹಾಭಾರತದಂಥ, ಭಾಗವತದಂಥ ಕಾವ್ಯವನ್ನ ಶ್ರವಣ ಮಾಡಲಿಕ್ಕೆ ಯಾರು ತೊಡಗಲಿಲ್ಲ, ಮತ್ತೆ ಅದ್ರ ಬಗ್ಗೆ ಆಸಕ್ತಿಯನ್ನೇ ಬೆಳೆಸ್ಕೊಳ್ಳಿಲ್ಲಲ್ಲ ಅಂತ ಅಂಥವ್ರ ಗತಿ ಏನು? ಯಾವಾಗಲೂ ಕೂಡ ವಿಷಯದ ಕಡೆಗೆ ಆ ಮನಸ್ಸು ಹೋಗ್ತಾ ಇರ್ತದೆ. ಮನುಷ್ಯ ತುಂಬಾ ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ಇದು, ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅಂತ. ಇದೆಲ್ಲ ಸಾಧನೆಯಲ್ಲಿ ನಾವಿನ್ನೂ ಪಕ್ವತೆಯನ್ನು ಕಾಣದೇ ಇರುವಂಥ ಕಾರಣದಿಂದ ಆದದ್ದು. ಮನುಷ್ಯ ಅವನು ಅನ್ಯಯ ಯೌವನೇ ಮರ್ತ್ಯೋ ಬುದ್ಧ್ಯಾ ಭವತಿ ಮೋಹಿತಃ ಮಧ್ಯೇನ್ಯಯ ಜರಾಯಾಂತು ಸೋನ್ಯಾಂ ರೋಚಯತೆ ಮತಿಂ ಅಂತ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಬರುವಂಥ ಒಂದು ಮಾತು. ಯೌವನದಲ್ಲಿ ಅವನಿಗೊಂಥರದ್ದು ಏನೋ ಬುದ್ಧಿ, ಅದರಲ್ಲೇ ಅವನಿಗೆ ಭ್ರಮೆ. ಮತ್ತೆ ಯೌವನ ಅಂದ್ರೆ ಬಾಲ್ಯ ಕೂಡ ಅದರಲ್ಲಿ ಸೇರಿದೆ. ಮಧ್ಯೆ ಅನ್ಯಯ, ಮಧ್ಯ ವಯಸ್ಸು ಬಂದ್ರೆ ಆಗ ಮತ್ತೊಂದು ಬುದ್ಧಿ, ಆಗ ಮತ್ತೊಂದು ಭ್ರಮ. ಜರಾಯಾಂತು ಸೋನ್ಯಾಂ ರೋಚಯತೆ ಮತಿಂ. ಇನ್ನ ಮುಪ್ಪು ಬಂದ್ರೆ ಆವಾಗ ಮತ್ತೊಂದು ಬುದ್ಧಿ, ಆವಾಗ ಆ ಆಲೋಚನೆ, ಆ ಬುದ್ಧಿಯೇ ಸರಿ ಅಂತ ಕಾಣಿಸ್ತಿರ್ತದೆ. ಅಂತೂ ಯಾವ ಕಾಲದಲ್ಲೂ ಕೂಡ ಅವನಿಗೆ ಸದ್ಬುದ್ಧಿ ಅಂತ ಅನ್ನೋದು ಬರೋದಿಲ್ಲ, ಭ್ರಮೆಗಳು ಅವನನ್ನು ಬಿಡೋದಿಲ್ಲ. ನಮ್ಮಲ್ಲಿ ಎಲ್ಲಿ ಹೋದ್ರೂ ವಿಷಯದ ಕಡೆಗೆ ನಮ್ಮನ್ನು ತೊಡಗಿಸುವಂತಹ, ಐಹಿಕ ಸುಖದ ಕಡೆಗೆ ನಮ್ಮನ್ನು ತೊಡಗಿಸುವಂತಹ, ಭ್ರಮೆಗಳಲ್ಲಿ ನಮ್ಮನ್ನು ತೇಲಾಡಿಸುವಂತಹ ಸಾಹಿತ್ಯ, ವಾತಾವರಣ, ನಮ್ಮಲ್ಲಿ ದುರ್ಭಾವನೆಗಳನ್ನು ಪ್ರಚೋದಿಸುವಂತಹ ವಾತಾವರಣ ಇದೇ ಎಲ್ಲ ಕಡೆ ಇದೆ. ಅದರಲ್ಲೇ ನಾವು ತೊಡಗಿಬಿಟ್ಟಿದ್ದೇವೆ. ಹಾಗಿರುವುದರಿಂದಲೇ ನಮಗೆ ಮಹಾಭಾರತದಂಥ ಕಾವ್ಯವನ್ನು ಓದಿದ್ರೂ ಕೂಡ ಅಂಥ ವಿಷಯಗಳೇ ಅದರಲ್ಲಿ ಕಾಣಿಸ್ತವೆ. ಇದು ನಮ್ಮ ಮನಸ್ಥಿತಿ ಅಷ್ಟೇ. ಪ್ರಾಯ ಇಂಥ ಮನಸ್ಥಿತಿ ಇದ್ದವರಿಗೆ ಭಾಗವತ ಓದಿದ್ರು ಹಾಗೆ ಕಾಣಿಸ್ತದನ್ನು. ಮಹಾಭಾರತದಲ್ಲಿ ಭಗವಂತನ ಗುಣಗಳ ವರ್ಣನೆ ಸರಿಯಾಗಿ ನೇರವಾಗಿ ಆಗಲಿಲ್ಲ ಈ ಜನರಿಗೆ ಅಂತ ಭಾಗವತವನ್ನು ರಚನೆ ಮಾಡಿದರು. ನಮ್ಮ ಮನಸ್ಥಿತಿಯೇ ಹೀಗಾಗಿದ್ದಾದ್ರೆ ಭಾಗವತದಲ್ಲಿ ಆದರೂ ಅವರಿಗೆ ಭಗವಂತನ ಗುಣಗಳ ವರ್ಣನೆ ಹೇಗೆ ಕಂಡಿತ್ತು?
ನಮ್ಮ ಮನಸ್ಸಿನ ದೋಷ ಅಷ್ಟೇ ಇದು. ನಾನು ಕಳೆದ ದಿವಸ ಆ ಶ್ಲೋಕ ಹೇಳಿದ ಮೇಲೆ ಬಹಳಷ್ಟು ಬಾರಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಯ್ತು. ನಮ್ಮ ಮನಸ್ಸನ್ನು ತಿದ್ಕೋಬೇಕು ನಾವು. ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳ್ಕೊಂಡದ್ದಾದ್ರೆ ಎಲ್ಲಿ ಏನನ್ನು ಕಾಣಬೇಕು, ಜೀವನದ ವಾಸ್ತವ ಏನು ಅವಾಸ್ತವ ಏನು ಅಂತ ಅನ್ನೋದನ್ನೆಲ್ಲ ನಾವು ಅರ್ಥಕೊಂಡದ್ದಾದ್ರೆ ನಮಗೆ ಭಾಗವತವೂ ಸಾಕು, ಮಹಾಭಾರತವೂ ಸಾಕು. ಹಾಗಾಗಿಲ್ಲ ಅದಂದ್ರೆ ಇದೆಲ್ಲ ಪರಿಸ್ಥಿತಿ ಬಂದಿದೆ. ಮತ್ತೆ ಈ ದೇವತೆಗಳು, ಅವರು ಮಹಾಧಿಕಾರಿಗಳು, ಅವರು ಭಗವಂತನ ಗುಣಗಳನ್ನೇ ಎಲ್ಲ ಕಡೆ ಕಾಣ್ತಾರೆ. ಪ್ರಕೃತಿ ಮತ್ತು ಪುರುಷ, ಲಕ್ಷ್ಮೀನಾರಾಯಣರ ವರ್ಣನೆ ಎಲ್ಲವೂ ಕೂಡ ಎಲ್ಲ ಕಡೆ ಇದೆ ಅನ್ನೋದನ್ನ ಅವ್ರು ಕಾಣ್ತಾರೆ. ಅಪವರ್ಗಮಪಿ ಪ್ರಾಪ್ತಂ ನ ಗಣಯಂತೆ, ಮೋಕ್ಷವೂ ಕೂಡ ಅವರಿಗೆ ಬಂದರೂ ಅದನ್ನು ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಬಂತು. ಅದ್ರ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿರುವಂತಹ ಶ್ಲೋಕವನ್ನು ಕೂಡ ಕಳೆದ ದಿವಸ ಹೇಳಿದೆ. ಈ ಅಲ್ಪಯತ್ನ ಮಾಡಿದ್ರೆ, ನಾವು ಮುಕ್ತಿಗೆ ಹೋಗಬೇಕು ಅಂತ ಬಹಳ ತರಾತರಿಯಿಂದ ಪ್ರಯತ್ನ ಮಾಡಿಬಿಟ್ರೆ ಪೂರ್ಣವಾಗಿ ನಮ್ಮ ಸ್ವರೂಪದ ಹೂವು ಅರಳದೇ ಇರಬಹುದು. ಅದನ್ನು ಮುಕ್ತಿಯಲ್ಲಿ ಪೂರ್ಣವಾದಂತಹ ಸುಖ ಸಿಗದೆ ಹೋಗಬಹುದು ಅಂತೆಲ್ಲ ನಾವು ಭಾಗವತ ತಾತ್ಪರ್ಯದಲ್ಲಿ ಭಾಗವತದಲ್ಲಿ ಬಂದದ್ದನ್ನ ಕಳೆದ ದಿವಸ ನೋಡಿದ್ವಿ. ಹಾಗಾದ್ರೆ ನಾವು ನಮ್ಮ ಸ್ವರೂಪ ಯೋಗ್ಯತೆ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆನೇ ಪ್ರಯತ್ನ ಪಡ್ತೀವ? ಅದು ಹೇಗೆ? ಆ ಮಾತಿನ ಅರ್ಥ ಏನು ಅಂತ ಕೂಡ ಒಂದು ಜಿಜ್ಞಾಸೆ ಬರ್ತದೆ ನಮಗೆ. ನಾವೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮನಿಂದ ತೊಡಗಿ ನಮ್ಮವರೆಗೆ ಪ್ರತಿಯೊಬ್ಬರು ಕೂಡ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ಪ್ರಯತ್ನ ಪಡ್ತೀವಲ್ಲ, ಅದಕ್ಕೆ ತಕ್ಕಂತೆ ಸಾಧನೆ ಮಾಡ್ಕೋತೀವಿ. ಅಷ್ಟು ನಮ್ಮ ಸ್ವರೂಪ ವ್ಯಕ್ತ ಆಗೇ ಆಗ್ತದೆ, ಅಷ್ಟು ಸುಖ ಸಿಗ್ತದೆ. ಹಾಗಿರುವಾಗ ಅಲ್ಪಯತ್ನ ಮಾಡಬೇಡಿ, ಅಲ್ಪ ಪ್ರಯತ್ನ ಮಾಡಿ ಬೇಗ ಸ್ವರ್ಗಕ್ಕೆ ಹೋಗೋ ಬಯಕೆ ಮಾಡಬೇಡಿ. ಅದರಿಂದ ನಿಮಗೆ ಪೂರ್ಣ ಸಿಗಬೇಕಾದ್ದೆಲ್ಲವೂ ಸಿಗ್ಲಿಕ್ಕಿಲ್ಲ. ಸ್ವಲ್ಪ ಕಾಲ ಇಲ್ಲೇ ಇದ್ದು ಭಗವದ್ಭಕ್ತರ ಸೇವಾ ಮಾಡ್ರಿ ಅಂತ ಹೇಳುವುದೇನಿದೆ. ಹಾಗಾದ್ರೆ ಆ ಮಾತಿಗೆ ಅರ್ಥ ಏನು? ಹಾಗೆ ನಾವು ಮಾಡ್ತೀವ, ಅಲ್ಪ ಪ್ರಯತ್ನ ಮಾಡ್ತೀವ? ಸ್ವರೂಪದಲ್ಲೇ ನಮಗೆ ಹೆಚ್ಚಿನ ಪ್ರಯತ್ನ, ಹೆಚ್ಚಿನ ಸುಖ ಬರ್ದದ್ದು ಹೌದಾದ್ರೆ ನಾವು ಅಲ್ಪ ಪ್ರಯತ್ನ ಮಾಡ್ತೀವ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಆ ಭಾಗವತ ತಾತ್ಪರ್ಯದ ಆ ಮಾತಿದೆಯಲ್ಲ, ಅದಕ್ಕೂ ಕೂಡ ಹಾಗೇ ಅರ್ಥ. ನೀವು ಅಲ್ಪ ಪ್ರಯತ್ನ ಮಾಡಬೇಡ್ರಿ ಅಂದ್ರೆ ಏನರ್ಥ? ಭಗವಂತ ನಿಮ್ಮಿಂದ ಅಲ್ಪ ಪ್ರಯತ್ನ ಮಾಡಿಸೋದಿಲ್ಲ ಅಂತ ಅರ್ಥ. ನಿಮ್ಮ ಯೋಗ್ಯತಾ ಏನಿದೆ ಆ ಯೋಗ್ಯತೆಗೆ ತಕ್ಕಂತೆನೇ, ಯೋಗ್ಯತೆಯೇ ಸಣ್ಣದಿದ್ರೆ ಅಲ್ಪ ಪ್ರಯತ್ನ ಮಾಡಿಸ್ತಾನೆ, ಅಲ್ಪ ಪ್ರಯತ್ನದಿಂದಲೇ ಅಲ್ಪವಾದ ಮುಕ್ತಿನೇ ದೊರೀತದೆ. ಯೋಗ್ಯತೆಯೇ ದೊಡ್ಡದಿದ್ರೆ ಹೆಚ್ಚಿನ ಪ್ರಯತ್ನವನ್ನೇ ಮಾಡಿಸ್ತಾನೆ, ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಮುಕ್ತಿಯನ್ನೇ ಕೊಡ್ತಾನೆ. ಆ ಮಾತಿನ ತಾತ್ಪರ್ಯ ಅದೇನೆ. ನಿಮಗಿನ್ನೂ ಹೆಚ್ಚಿನ ಯೋಗ್ಯತೆ ಇದೆ ಅಂತ ಆದ್ರೆ, ಅಥವಾ ಇದೆಯೋ ಇಲ್ಲೋ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಆದಾಗ, ಆ ಸಂದರ್ಭದಲ್ಲಿ ಅನೇಕ ಥರದ ಸಮಸ್ಯೆಗಳನ್ನ, ಗೊಂದಲಗಳನ್ನೇನಾದರೂ ಸಾಧಕ ಎದುರಿಸಿದ್ದಾದ್ರೆ ಆವಾಗೆಲ್ಲ ಸಜ್ಜನದ ಸಂಘ ಅಂತೂ ನಮಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಸಜ್ಜನದ ಸಂಘ ನಮಗೆ ಕೊಟ್ಟಿದ್ದಾನೆ ಅಂತ ಆದ್ರೆ ನಾವು ಮತ್ತಷ್ಟು ಸಾಧನೆ ಮಾಡಬೇಕು. ಸ್ವರೂಪದ ಹೂವು ಅರಳಲಿಕ್ಕೆ ಬೇಕಾದಂತಹ ಮತ್ತಷ್ಟು ಪ್ರಯತ್ನಗಳನ್ನು ನಾವು ಮಾಡಬೇಕು. ಸ್ವರೂಪದ ಕಮಲದ ಹೂವು ಅರಳಬೇಕಾದ್ರೆ ಸೂರ್ಯನ ಕಿರಣ ಬೇಕು, ಜ್ಞಾನ ಸೂರ್ಯನ ಕಿರಣ ಬೇಕು. ಅದಿದ್ರೆ ಅರಳ್ತದೆ. ಅದಕ್ಕಾಗಿ ಭಗವಂತ ಈ ಅವಕಾಶ ಎಲ್ಲ ಕೊಟ್ಟಿದ್ದಾನೆ ಅಂತ ಈ ನಮ್ಮ ಜೀವಮಾನದಲ್ಲಿ ಆಗುವಂತಹ ಎಲ್ಲಾ ವಿಳಂಬಗಳನ್ನು ಕೂಡ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಶ್ಲೋಕವನ್ನು ಹೇಳಿದ್ಮೇಲೆ ನನ್ಗೆ ಮತ್ತೊಂದ್ಸರಿ ಅನಿಸ್ತು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ಹಾಡಿದೆಯಲ್ಲ, ತಲ್ಲಣ ಬೇಡ, ಇದ್ರ ಬಗ್ಗೆ ಅವಸರ ಬೇಡ ಅಂದ್ರೆ ಏನರ್ಥ? ತಾಳ್ಮೆ ಇರಲಿ. ಈಗೇನಿದೆಯಲ್ಲ, ಈಗಿರುವ ಸ್ಥಿತಿ, ನಾನು ಅನೇಕ ಬಾರಿ ಅದನ್ನು ಅನ್ಕೊಂಡಿದ್ದೆ. ಕಲಿಯುಗ ಇದ್ದಿರಬಹುದು, ಕೆಟ್ಟದಿದ್ದಿರಬಹುದು, ಅನೇಕ ಇದರಲ್ಲಿ ಸಮಸ್ಯೆಗಳು ಇದ್ದಿರಬಹುದು. ಆದ್ರೆ ಅಂತಹ ಕಾಲದಲ್ಲಿಯೂ ಕೂಡ ಸಜ್ಜನರ ಸಂಘ ಏನು ನಿಂತಿಲ್ಲ. ದೈಹಿಕ ಮಾನಸಿಕ ರೋಗಗಳು ನಮ್ಮನ್ನು ಪೀಡಿಸ್ತಿರ್ಬಹುದು, ಅನೇಕ ಸಮಸ್ಯೆಗಳಿಂದ ನಾವು ದಾರಿ ಕಾಣದೆ ತೊಳಲಾಡ್ತಾ ಇರಬಹುದು. ಸಜ್ಜನರ ಸಂಘ ಮಾತ್ರ ತಪ್ಪಿಲ್ಲ, ಅದು ಗಮನಿಸಬೇಕಾದ ಸಂಗತಿ. ಈ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಮಾತಿದೆ, ಪಂಚತ್ವಾನುಗಮಿಷ್ಯಂತ್ರಿ ಯತ್ರ ಯತ್ರ ಗಮಿಷ್ಯಸಿ ಮಿತ್ರಾಣ್ಯಮಿತ್ರಾಹ ಮಧ್ಯಸ್ಥಾಹ ಉಪಜೀವ್ಯವಕವು ಅಂತ.
ಅದು ನನಗೆ ತುಂಬ ಇಷ್ಟವಾದಂಥ ಶ್ಲೋಕ. 5 ಜನ ನೀವು ಎಲ್ಲಿ ಹೋದರೂ ನಿಮ್ಮ ಜೊತೆ ಬರ್ತಾರಂತೆ. ಯಾವುದೇ ದೇಶಕ್ಕೆ ಹೋದ್ರು, ಯಾವುದೇ ಕಾಲಕ್ಕೆ ಹೋದ್ರು, ನೀವು ಇನ್ನೂ ಚಿಕ್ಕ ಮಕ್ಕಳಾಗಿ ಶೈಶವದಲ್ಲಿದ್ದರು, ಯೌವನದಲ್ಲಿದ್ದರು, ಮಧ್ಯ ವಯಸ್ಸಿನಲ್ಲಿದ್ದರು, ಮುದುಕರಾದಾಗಲೂ, ಯಾವ ಪರಿಸ್ಥಿತಿಯಲ್ಲಿ ಯಾವಾಗಲೂ ಕೂಡ 5 ಜನ ಮಾತ್ರ ನಿಮ್ಮ ಹಿಂದೆ ಬರ್ತಾ ಇರ್ತಾರೆ. ಅವ್ರು ಯಾರು 5 ಜನ ಅಂದರೆ ಮಿತ್ರಾಣಿ ಅಮಿತ್ರಾಹ. ಒಂದು ಮಿತ್ರರು ಯಾವತ್ತು ನಿಮ್ಮ ಹಿಂದೆ ಬರ್ತಾರೆ, ಕೆಲವರಾದರೂ ಬರ್ತಾರೆ. ಅಮಿತ್ರಾಹ, ಕೆಲವರು ಶತ್ರುಗಳು ಬರ್ತಾರೆ. ಮಧ್ಯಸ್ಥಾಹ, ಅವರು ನಿಮ್ಮ ಜೊತೆಗಿರ್ತಾರೆ, ಅವರು ನಿಮಗೆ ಕೆಟ್ಟದನ್ನು ಬಯಸೋದಿಲ್ಲ, ಒಳ್ಳೆಯದನ್ನು ಮಾಡೋದಿಲ್ಲ. ಮತ್ತೆ ಉಪಜೀವ್ಯ ಉಪಜೀವಕವು, ಉಪಜೀವ್ಯರು ನಿಮಗೆ ನೆರವನ್ನು ಕೊಡುವಂಥವ್ರು, ಎಲ್ಲಿ ಹೋದ್ರೂ ನಿಮ್ಗೆ ಸಿಕ್ಕೇ ಸಿಗ್ತಾರೆ ಅಂತ ಮಾತಿನ ತಾತ್ಪರ್ಯ. ಎತ್ತರ ಎತ್ತರ ಗಮಿಷ್ಯಸಿ, ಎಲ್ಲೇ ಹೋಗು, ಯಾವುದೇ ದೇಶಕ್ಕೆ ಹೋಗು, ಯಾವುದೇ ಕಾಲಕ್ಕೆ ಹೋಗು, ಎಂಥ ಕಲಿಯುಗವೇ ಇಲ್ಲೇ. ಈ ಕಲಿಯುಗದ ಸಂಧಿ ಈಗ ನಡೆದಿದೆಯಲ್ಲ, ದ್ವಾಪರ ಕಲಿಗಳ ಸಂಧಿ, ಈಗಲೇ ಇಷ್ಟೆಲ್ಲ ಕಾಲ ಕೆಟ್ಟು ಬಿಟ್ಟಿದೆ. ಸುಜನೋನ ನೂನ ಮಧುನಾಸ್ತಿ ಯೋಗ್ಯ ಧೀಹಿ ಅಂತ ಮಧ್ವಾಚಾರ್ಯರೇ ಹೇಳ್ತಾರೆ. ಸಜ್ಜನರು ಈಗಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸರಿ, ಆದರೂ ಪೂರ್ಣ ಇಲ್ಲದಂತಾಗಿಲ್ಲ. ಸ್ವಲ್ಪ ಆದರೂ ಸಂಖ್ಯೆ ಕಡಿಮೆ ಇರ್ಬೋದು, ಹುಡುಕಿ ನೋಡಿದ್ರೆ ಅಂತ ಸಜ್ಜನರು ಸಿಕ್ಕೇ ಸಿಗ್ತಾರೆ. ಮತ್ತಿದು ಈಗ ಮಾತ್ರ ಅಲ್ಲ, ಕಲಿಯುಗ ಇನ್ನೂ ಮುಂದುವರಿಯಲಿ, ಇನ್ನೂ ಕೆಟ್ಟದಾಗಿ ಹೋಗಲಿ, ಎಷ್ಟೇ ಇನ್ನು ಇದನ್ನು ಮತ್ತೆ ರಿಪೇರಿ ಮಾಡ್ಲಿಕ್ಕೆ ಆಗದೆ ಇರೋಷ್ಟು ಕಲಿಯುಗ ಕೆಟ್ಟ ಹೋಗಲಿ, ಆವಾಗಾದರೂ ಕೂಡ ಸಜ್ಜನರು ಅನ್ನೋರು ಸಿಕ್ಕೇ ಸಿಗ್ತಾರೆ. ಸಿಗಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಲೇಬೇಕು. ಅವರನ್ನು ನಾವು ಅವಲಂಬಿಸಿ ಆ ಸಾಧನೆಯನ್ನು ನಾವು ಮುಂದುವರಿಸಲಿಕ್ಕಾಗ್ತದೆ. ಅವರನ್ನೇ ಉಪಜೀವ್ಯರು ಅಂತ ಹೇಳೋದು ಮಹಾಭಾರತ. ಉಪಜೀವಕರು ನಮ್ಮನ್ನು ಅವಲಂಬಿಸಿ ತಮ್ಮ ಸಾಧನೆ ಮಾಡ್ಕೊಳ್ಳೋರು ಕೆಲವರು ಇರ್ತಾರೆ. ಈ ಎರಡೂ ಇರ್ತದೆ. ಅಂತೂ ಸಾಧನೆ ಕಕ್ಷಾ ತಾರತಮ್ಯದಲ್ಲಿ ಎಲ್ಲೋ ಒಂದು ಕಡೆ ನಾವಿದ್ದೇವೆ. ಇದು ಮೊನ್ನೆ ಒಬ್ಬರ ಜೊತೆ ಮಾತಾಡುವಾಗ ಹೇಳಿದ್ದು. ಹೌದು, ನಮಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ, ನಾವು ಅಲ್ಪರು, ಅದೆಲ್ಲ ಸರಿ. ಆದರೂ ಈ ಎಲ್ಲ ಮಾತುಗಳನ್ನು ಗಮನಿಸಿದರೆ, ಶಾಸ್ತ್ರದ ಎಲ್ಲ ಮಾತುಗಳನ್ನು ಗಮನಿಸಿದರೆ ಅಂತೂ ಕಕ್ಷಾ ತಾರತಮ್ಯದಲ್ಲಿ ಎಲ್ಲೋ ಒಂದು ಕಡೆ ಇದ್ದೇವೆ ಅಂತ ಕಾಣಿಸ್ತದೆ ನಮಗೆ, ಅಲ್ವಾ ಅಂತಂದ್ರು. ಹೌದು, ನನಗೂ ಹಾಗೆ ಅನಿಸ್ತದೆ ಅಂತಂದೆ ನಾನು ಕೂಡ. ಎಲ್ಲೋ ಒಂದು ಕಡೆ ಇದ್ದೀವಿ ಅಂದಮೇಲೆ ನಮ್ಗಿಂತ ಮೇಲಿನವರು ನಮಗೆ ನೆರವು ಕೊಡ್ತಾರೆ, ನಮ್ಗಿಂತ ಕೆಳಗಿನವರಿಗೆ ನಾವು ನೆರವು ಕೊಡ್ತೇವೆ. ಆ ಕೆಳಗಿನವರು ಉಪಜೀವಕರು, ಮೇಲಿನವರು ಉಪಜೀವ್ಯರು. ಇದು ಯಾವ ಕಾಲಕ್ಕೂ ಇದ್ದೇ ಇರ್ತದೆ. ಮನುಷ್ಯ ಯಾವತ್ತೂ ಕೂಡ ಹತಾಶನಾಗಬೇಕಾಗಿಲ್ಲ, ಅವನು ತಲ್ಲಣಿಸ್ಬೇಕಾಗಿಲ್ಲ. ಯಾವತ್ತೂ ಅಂಥವ್ರು ಸಿಕ್ಕೇ ಸಿಗ್ತಾರೆ. ಆದ್ರಿಂದ ಆ ಸಾಧನೆಗೆ ತಸ್ಮಾತ್ ಸತ್ಸಂಗತಿರುವರ ಅಂತ ಏನು ಭಾಗವತ ತಾತ್ಪರ್ಯ ಹೇಳ್ತದಲ್ಲ, ಸಜ್ಜನರ ಸಂಘವನ್ನು ಬಯಸಬೇಕು, ಮತ್ತೆ ಅದು ಸಿಕ್ಕೇ ಸಿಗ್ತದೆ. ಹಾಗಾಗಿ ನಮಗೆ ಈಗ ಸಿಕ್ಕಿರುವ ಸತ್ಸಂಗ ಏನಿದೆ, ಇದು ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ಸಿಕ್ಕಿರುವಂಥ ಸತ್ಸಂಗ ಅಂತ ನಾವೆಲ್ಲ ಭಾವಿಸ್ಬೇಕು. ಇದು ಅನೇಕ ಕಡೆ ನಾವು ನೋಡಿದ್ದೀವಲ್ಲ. ಹಾಗಾದ್ರೆ ಇನ್ನು ಹುಟ್ಟಿಸ್ಬೇಡ, ಹುಟ್ಟಿಸಿದ್ದಕ್ಕೆ ಸಾಕು, ಮತ್ತೆ ನಾನು ಹುಟ್ಟಲಾರೆ, ಇನ್ನು ನಾ ತಿರುಗಿ ಬರಲಾರೆ ಭೂಮಿಯಲ್ಲಿ ಅಂತೀಗೆಲ್ಲ ದಾಸರ ಹಾಡುಗಳಿದೆಯಲ್ಲ. ಹಾಗಾದ್ರೆ ಅದೆಲ್ಲ ಮೋಕ್ಷಕ್ಕಾಗಿ ನಾವು ಅವಸರ ಮಾಡಿದ ಹಾಗೇನೆ ಅಲ್ವಾ? ಮತ್ತು ಅವಸರ ಮಾಡಬೇಡಿ ಅಂತ ಯಾಕೆ ಹೇಳ್ತೀರಿ? ಆ ದಾಸರ ಮಾತುಗಳಲ್ಲಿ ಇನ್ನು ಈ ಜಗತ್ತಲ್ಲಿ ಹುಟ್ಟುವುದು ಬೇಡ, ನನಗೆ ಬೇಗ ಮುಕ್ತಿ ಆಗಲಿ ಅಂತ ಒಂದು ಅವಸರ ಅಲ್ಲಿ ಕಾಣಿಸ್ತದಲ್ವ ಅಂತ ಕಾಣಿಸ್ತದೆ. ಇಲ್ಲ ಅಂತಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ಹೇಸನ್ ಸ್ಲೋಲಿ ಅಂತಾರೆ. ಹೇಸನ್ ಅಂದ್ರೆ ಅವಸರ ಮಾಡಿ. ಹೇಗೆ ಅವಸರ ಮಾಡಿ ಅಂದ್ರೆ ನಿಧಾನವಾಗಿ ಅವಸರ ಮಾಡಿ ಅಂತ. ಅದು ಪರಸ್ಪರ ವಿರುದ್ಧವಾದ ಮಾತು. ನಿಧಾನವಾಗಿ ಅವಸರ ಮಾಡೋದು ಹೇಗೆಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವಸರ ಮಾಡಿ ಅಂತ ಅರ್ಥ. ಯಾವ್ಯಾವ ಸ್ಟೆಪ್ಗಳನ್ನು ಯಾವ್ಯಾವ ಹಾದು ಹೋಗ್ಬೇಕು ಅದನ್ನೆಲ್ಲ ಮಾಡ್ತಾನೆ ಅವಸರ ಮಾಡಿ. ಅವಸರ ಮಾಡುವುದು ಅಂದ್ರೆ ಸೋಮಾರಿಗಳಾಗಬೇಡಿ, ಆಲಸಿಗಳಾಗಬೇಡಿ. ಆದರೆ ಇವು ಓವರ್ ನೈಟ್ ಏನೋ ಆಗಿಬಿಡ್ತದೆ ಅಂತ ಆಲೋಚನೆ ಮಾಡುವುದು ಬೇಡ. ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಎ ಡೇ. ರೋಮ್ ಸಾಮ್ರಾಜ್ಯವನ್ನೇ ಒಂದು ರಾತ್ರಿಯಲ್ಲಿ ಕಟ್ಟಲಿಲ್ಲಂತೆ ಯಾರು. ಅದನ್ನು ಒಂದು ಸಾಮ್ರಾಜ್ಯ ತಯಾರಾಗಲಿಕ್ಕೆ, ಒಂದು ನಾಗರಿಕತೆ ತಯಾರಾಗಲಿಕ್ಕೆ ಎಷ್ಟೋ ವರ್ಷ ಬೇಕಾಗ್ತದೆ. ಹಾಗಿರುವಾಗ ಮುಕ್ತಿ ಅದು ಯಾಕೆ ಸಾಮ್ರಾಜ್ಯ ಅಂತ ನೆನಪು ಮಾಡ್ಕೊಂಡು ಅಂತಂದ್ರೆ, ಯಥೇ ಮಹಿ ಸ್ವರಾಜ್ಯ ಅಂತ ಒಂದು ಋಗ್ವೇದದಲ್ಲಿದೆ ಒಂದು ಮಾತು. ಸ್ವರಾಜ್ಯಕ್ಕಾಗಿ ಪ್ರಯತ್ನ ಪಡೋಣ ಅಂತ. ಅದ್ಯಾವುದು ಸ್ವರಾಜ್ಯ ಅಂದ್ರೆ ಭಗವಂತನೇ ಸ್ವರಾಟ, ಅವನು ಕೊಡುವ ರಾಜ್ಯಕ್ಕಾಗಿ ನಾವು ಪ್ರಯತ್ನ ಪಡೋಣ ಅಂತ ಅಲ್ಲೊಂದು ಮಾತಿದೆ. ಮತ್ತೆ ಈ ಲೌಕಿಕವಾದ ಸಾಮ್ರಾಜ್ಯಗಳನ್ನೇ ಯಾವುದೋ ಕೆಲವು ಒಂದೆರಡು ವರ್ಷಗಳಲ್ಲಿ, ಕೆಲವು ದಶಕಗಳಲ್ಲಿ ಕಟ್ಟಲಿಕ್ಕೆ ಆಗಲಿಲ್ಲ. ಅನೇಕ ಜನ ಶ್ರೇಷ್ಠರಾದ ಆಡಳಿತಗಾರರು, ರಾಜರು ಬಂದು ಒಂದು ದೊಡ್ಡ ಸಂಸ್ಕೃತಿ, ಒಂದು ನಾಗರಿಕತೆ ಅದೆಲ್ಲ ರೂಪುಕೊಂಡಿರ್ತದೆ. ಹಾಗಿರುವಾಗ
ಒಂದು ಅನಂತವಾದ ಸಾಮ್ರಾಜ್ಯ ಅದು. ಆ ಸಾಮ್ರಾಜ್ಯದ ಸದಸ್ಯರಾಗಿ ನಾವು ಹೋಗಬೇಕು. ಮತ್ತು ಹಾಗಾದ್ರೆ ಅಂಥದ್ದನ್ನ ಒಂದೇ ದಿವಸದಲ್ಲಿ ಸಾಧಿಸುವುದು ಹೇಗೆ? ಅದನ್ನೇ ಹಂತ ಹಂತವಾಗಿ ಸಾಧಿಸಬೇಕು. ಹೇಸನ್ ಸ್ಲೋಲಿ ಅಂದ್ರೆ ಅದೇ. ಆದರೆ ತಾನಾಗೇ ಆಗಿಬಿಡ್ತದೆ ಅಂತ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಕೂಡ ಏನೂ ಉಪಯೋಗ ಆಗೋದಿಲ್ಲ. ಒಂದಿಷ್ಟು ಪ್ರಯತ್ನವನ್ನು ನಾವು ಮಾಡಬೇಕು ಅಂದ್ರೆ ಭಗವಂತ ಮಾಡಿಸ್ತಾನೆ ಅಂತಲೇ ಅರ್ಥ. ಯಥೇಚ್ಛಸಿ ತಥಾಕುರು, ನಾನಿಷ್ಟೆಲ್ಲ ನಿಂಗೆ ಉಪದೇಶ ಮಾಡಿದ್ದೀನಿ, ಇನ್ನು ನಿನಗೇನು ತಿಳಿತದೋ ಹಾಗೆ ಮಾಡು ಅಂತ ಭಗವಂತ ಹೇಳ್ತಾನೆ ಅಂದ್ರೆ ಏನರ್ಥ? ಹಾಗಾದ್ರೆ ನಾನು ಇನ್ನೇನು ಪ್ರಯತ್ನ ಮಾಡೋದಿಲ್ಲ. ಒಬ್ಬ ಅಧ್ಯಾಪಕನೋ ತಂದೆನೋ ಹೇಳ್ತಾನೆ, ನನ್ನ ಕೈಯಿಂದೆಲ್ಲ ಮಾಡಿಬಿಟ್ಟಿದ್ದೇನೆ, ಇನ್ನು ಹೆಚ್ಚಿಂದ ನನಗೆ ಸಾಧ್ಯ ಇಲ್ಲ, ಇನ್ನು ನೀನೇನು ಮಾಡ್ತೀಯೋ ಅದನ್ನು ಮಾಡು ಅಂತ ಹೇಳ್ತಾನೆ. ಯಾಕೆಂದ್ರೆ ಅದು ಮುಂದಿನ ಆ್ಯಕ್ಚುಲಿ ಇವನಿಗೆ ಸಾಧ್ಯ ಇರೋದಿಲ್ಲ. ಹೊರಗೆ ನಿಂತು ಪಾಠ ಹೇಳ್ಯಾನೋ, ಹೊಡೆದು ಬಡ್ದು ಶಿಕ್ಷಿಸ್ಯಾನೋ, ದೇಹದ ಒಳಗೆ ಹೋಗಿ, ಮನಸ್ಸಿನೊಳಗೆ ಹೋಗಿ, ಆತ್ಮದ ಒಳಗೆ ಹೋಗಿ ಆ ಶಿಷ್ಯನನ್ನು ಪ್ರೇರಿಸುವುದು ಸಾಧ್ಯ ಇದೆಯಾ? ತಾನು ಮೇಲ್ಪಂಕ್ತಿಯಾಗಿ ನಿಂತು ಅವನನ್ನು ಪ್ರಚೋದಿಸುವುದು ಸಾಧ್ಯ ಇದೆ. ಒಳಗೆ ಹೋಗಿ ನಿಲ್ಲುವುದು ಸಾಧ್ಯ ಇದೆಯೇನೋ? ಇವಂತಹ ಪ್ರವಿಶ್ಯ ಅಂತ ಹೇಳಿ ಪ್ರಯತ್ನ ಮಾಡಿ ಒಳಗೆ ಹೋಗಿ ಅವನನ್ನು ಪ್ರೇರಿಸುವುದು ಸಾಧ್ಯ ಇದೆಯೇನೋ? ಅದು ಸಾಧ್ಯ ಇಲ್ಲ. ಯಾವ ತಂದೆಗೂ ಸಾಧ್ಯ ಇಲ್ಲ, ಯಾವ ಅಧ್ಯಾಪಕನಿಗೂ ಸಾಧ್ಯ ಇಲ್ಲ. ಆದರೆ ಭಗವಂತ ನಿನಗೆ ಹೇಗೆ ತಿಳಿತದೋ ಹಾಗೆ ಮಾಡು, ಯಥಾ ಇಚ್ಛಿಸಿ ತಥಾ ಕುರು ಅಂತ ಹೇಳಿದ್ದಕ್ಕೆ ಅರ್ಥ ನಾನು ಹೇಗೆ ಇಚ್ಛೆ ಕೊಡ್ತೀನೋ ಹಾಗೆ ಮಾಡು ಅಂತಲೇ ಅರ್ಥ ಅದಕ್ಕೆ. ಅದರಿಂದಲೇ ಅವಸರ ಬೇಡ ಅಂತಂದ್ರೆ ನಾನು ನಿನ್ನ ಕಡೆಯಿಂದ ಅವಸರ ಮಾಡಿಸೋದಿಲ್ಲ ಅಂತಲೇ ಅರ್ಥ. ಅವಸರ ಬೇಕು ಅಂತ ನೀನು ಬಯಸಿದ್ರು ನಿನಗೆ ಆ ಬಯಕೆಯನ್ನೇ ನಾನು ಕೊಡೋದಿಲ್ಲ. ಒಂದು ನಿನಗೇನಾದ್ರು ಆಕಸ್ಮಿಕವಾಗಿ ನಿನ್ನ ಪ್ರಾರಬ್ಧವಶಾತ್ ಅದು ಬಂದರೂ ಕೂಡ ಆ ಬಯಕೆಯನ್ನು ನಾನು ಈಡೇರಿಸೋದಿಲ್ಲ. ಯಾವಾಗ ಅದು ಏನಾಗಬೇಕೋ ಆವಾಗಲೇ ಅದನ್ನು ಮಾಡ್ಲಿಕ್ಕೆ ಬಿಡ್ತೇನೆ ಅಂತಲೇ ಅರ್ಥ ಅದಕ್ಕೆ. ಹಾಗೆ ಈ ಎಲ್ಲ ಭಾಗವತದ ಮಾತುಗಳನ್ನು ಕೂಡ ತಗೊಳ್ಬೇಕು ಅಂತ ನನಗಿದು ಈ ಶ್ಲೋಕವನ್ನು ನಿನ್ನೆ ಹೇಳಿದ ಮೇಲೆ ನನಗದು ತುಂಬ ಅದ್ಭುತವಾಗಿ ಕಾಣಿಸ್ತು. ವಸ್ತುತಃ ಅದೊಂದು ಶ್ಲೋಕಕ್ಕೆ ಇಷ್ಟು ವಿವರಣೆ ಕೊಡಬೇಕಾಗಿರ್ಲಿಲ್ಲೇನೋ, ಆದರೆ ಆ ಶ್ಲೋಕವನ್ನು ಆಲೋಚನೆ ಮಾಡ್ತಿದ್ದಾಗ ನನ್ನ ಮನಸ್ಸಿಗೆ ಅನಿಸ್ತಾ ಆ ಥರ. ಮಹಾಭಾರತ ಅಂತ ಕಾವ್ಯ ಓದ್ಲಿಕ್ಕೆ ಕೂತಾಗ ನಮ್ಮ ಮನಸ್ಸು ವಿಷಯ ಸುಖದ ಕಡೆಗೆ ಹೋಗ್ತದೆ ಅಂದರೆ, ಹಾಗಾದ್ರೆ ವಿಷಯ ಸುಖರೇ ನೋಡಬೇಕು ಅಂತ ನಾವು ಪ್ರಯತ್ನ ಪಟ್ಟು ಕೂತಾಗ ಅಂತಹ ಮನೋರಂಜನೆ ಚಟುವಟಿಕೆಗಳು, ಸಮಯ ಹಾಳು ಮಾಡುವಂಥ ಚಟುವಟಿಕೆಗಳು ಎದುರಿಗೆ ನಾವು ಕೂತಾಗ ಬುದ್ಧಿಪೂರ್ವಕವಾಗಿ, ಶ್ರಮಪೂರ್ವಕವಾಗಿ, ಧನ ವ್ಯಯಪೂರ್ವಕವಾಗಿ ಅದನ್ನೇ ಮಾಡ್ತೀವಿ ಅಂತ ಕೂತ್ರೆ ನಮ್ಮ ಮನಸ್ಸು ಹೋಗ್ತದೆ ಅಲ್ಲಿಗೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂತ. ಹಾಗಾದ್ರೆ ಭಗವಂತನು ಕೂಡ ನಮ್ಮ ಎದುರಿಗೆ ಮಹಾಭಾರತವನ್ನು ಇಡುವ ಮೂಲಕ ಮಹಾಭಾರತವೂ ನಮಗೊಂದು ಹರ್ಡಲ್, ಅದನ್ನು ದಾಟಿ ಹೋಗಬೇಕಾಗಿದೆ. ನಾವು ಮಹಾಭಾರತವನ್ನು ದಾಟಿ ಹೋಗಬೇಕಾಗಿಲ್ಲ, ಮಹಾಭಾರತದಲ್ಲಿರುವ ವಿಷಯ ಸುಖವನ್ನು ದಾಟಿ ಹೋಗಬೇಕಾಗಿದೆ. ಹೋಗ್ಬೇಕಾಗಿರೋದು ಮಹಾಭಾರತ ಗ್ರಂಥವನ್ನಲ್ಲ. ಯಾಕೆಂದ್ರೆ ಮಹಾಭಾರತ ಗ್ರಂಥವನ್ನ ಗಾಯತ್ರಂತೋ ಶಕ್ವರಿ ಅಂತ ಈ ಸರ್ವಮೂಲದಲ್ಲಿ ಒಂದು ಕಡೆ ಬರ್ತದೆ. ಒಬ್ಬ ಋಗ್ವೇದ ಬ್ರಹ್ಮಾತ್ಮೋ ವದತಿ ಜಾತವೇದಾಹ, ಒಬ್ಬ ಚತುರ್ಮುಖ ಬ್ರಹ್ಮ ಜಾತವೇದ ಅಂದ್ರೆ ಈ ಪೌರುಷೇಯವಾದ ಗ್ರಂಥಗಳಿಂದ ಪರಮಾತ್ಮನ ಸ್ತುತಿಸುವವರು ಕೆಲವರು, ಅಪೌರುಷೇಯವಾದ ವೇದಗಳಿಂದ ಪರಮಾತ್ಮನ ಸ್ತುತಿಸುವವರು ಇನ್ನು ಕೆಲವು ಬ್ರಹ್ಮರು. ಹೀಗೆಲ್ಲ ಪೌರುಷೇಯ ವೇದಕ್ಕೂ ಕೂಡ ಅಷ್ಟು ಬೆಲೆ ಇದೆ. ಜಾತವಿದ್ಯಾ ಅಂತ ಅಲ್ಲಿ ಒಂದು ಶಬ್ದ ಇದೆ. ಬ್ರಹ್ಮಾತ್ಮೋ ವದತಿ ಜಾತವಿದ್ಯಾಂ ಅಂತ ಋಗ್ವೇದದಲ್ಲಿ ಬಂದಿರೋದು. ಜಾತವಿದ್ಯಾ ಅಂದ್ರೆ ರಚಿಸಲ್ಪಟ್ಟಂತ, ಭಗವಂತನಿಂದಲೇ ರಚಿಸಲ್ಪಟ್ಟಂತ ಮಹಾಭಾರತ ಮೊದಲಾದ ವಿದ್ಯಾ ಅಂತ ಅರ್ಥ. ಅದನ್ನು ದಾಟಿ ಹೋಗೋ ಪ್ರಶ್ನೆನೇ ಇಲ್ಲ. ಚತುರ್ಮುಖ ಬ್ರಹ್ಮನೇ ಅದನ್ನು ಮತ್ತೆ ಅವಲೋಕನ ಮಾಡ್ತಾ ಇರ್ತಾನೆ. ಅದರಲ್ಲಿರುವ ಅರ್ಥಗಳು ಅವನಿಗೂ ಪೂರ್ಣವಾಗಿ ಗೊತ್ತಿಲ್ಲ ಅಂದಮೇಲೆ ಅದನ್ನು ದಾಟಿ ಹೋಗೋ ಪ್ರಶ್ನೆ ಇಲ್ಲ. ಮಹಾಭಾರತದ ನೆಪದಲ್ಲಿ ನಾವೇನು ಅದನ್ನು ಮಹಾಭಾರತ ತಗೋತೀವಿ ಅಂತ ಒಂದು ಪ್ರಲೋಭನೆಯನ್ನು ಭಗವಂತ ಅಲ್ಲಿ ಇಟ್ಟಿದ್ದಾನೇನೋ ಅಂತ ಹೀಗೆ ನನಗದನ್ನು ನೋಡಿದಾಗ ಕಾಣಿಸೋದು. ಅದಕ್ಕಾಗಿ ಅದನ್ನೆಲ್ಲ ದಾಟಿ ಹೋಗಬೇಕಾಗಿದೆ. ಮತ್ತೆ ಈಗ ನಮಗೇನು ಜಗತ್ತಿನಲ್ಲಿ ಕೆಲವು ಅನುಕೂಲಗಳು, ಕೆಲವು ಅನನುಕೂಲಗಳು ಸಿಕ್ಕಿವೆ. ಆ ಅನುಕೂಲಗಳು ಸಿಕ್ಕಿದ್ರೆ ಭಗವಂತನೇ ಕೊಟ್ಟಿದ್ದಾನೆ ಸಾಧನೆ ಮುನ್ನಡೆಸಬೇಕು ಅಂತ. ಅನನುಕೂಲ ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಅದನ್ನು ನಮ್ಮ ದಾರ್ಢ್ಯ ಪರೀಕ್ಷೆ ಮಾಡ್ಲಿಕ್ಕಾಗಿ, ಮತ್ತೆ ಅದನ್ನು ನಾವು ದಾಟಿ ಹೋಗ್ಬೇಕು. ನಾವು ದಾಟಿ ಹೋಗ್ಬೇಕಾದಂಥ ಒಂದು ಹರ್ಡಲ್, ಅದೊಂದು ಪ್ರತಿಬಂಧಕ ಅದು ಅಂತ ಭಗವಂತ ನಮ್ಗೆ ಅದನ್ನು ಕೊಟ್ಟಿದ್ದಾನೆ ಅಂತ ಅದನ್ನೆಲ್ಲ ನೋಡಿದಾಗ ಅನಿಸ್ತದೆ. ಎಷ್ಟು ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನೋದನ್ನೆಲ್ಲ ಇದು ನಮಗೆ ತೋರಿಸ್ತದೆ. ಮುಂದೆ 10ನೇ ಶ್ಲೋಕ. ತದಸ್ಯ ಕೌಶಾರವ ಶರ್ಮದಾತುರ್ ಹರೇಃ ಕಥಾಮೇವ ಕಥಾಸುತಾರಂ
ಉದ್ಧತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯನ ಕೀರ್ತಯ ತೀರ್ಥ ಕೀರ್ತೆ. ಈ ವಿದುರ ಮೈತ್ರಿಯರನ್ನು ಕೇಳ್ಕೊತಾ ಇದ್ದಾನೆ. ಅಜ್ಞರಾದಂತಹ ಮನುಷ್ಯರಿಗೆ ಕೇವಲ ಮಹಾಭಾರತ ರಚನೆ ಮಾಡಿದ ಮಾತ್ರದಿಂದ ಏನೂ ಪ್ರಯೋಜನ ಕೈ ಸಿಗೋದಿಲ್ಲ. ಆದ್ರಿಂದ ಎಲ್ಲರಿಗೂ ಪುರುಷಾರ್ಥ ಸಿಗಬೇಕಾಗಿದೆ. ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಸಿಕ್ಕರೆ ಅವ್ರಿಗೆ ವೇದದಿಂದಲೂ ಸಿಕ್ಕಿತ್ತು. ಆದರೆ ಎಲ್ಲರಿಗೂ ಸಿಗಬೇಕಾಗಿದೆ. ಅದಕ್ಕಾಗಿ ಈ ದುಂಬಿಗಳು ಹೂವಿನಿಂದ ಮಕರಂದವನ್ನ ತಂದು ಅದನ್ನ ಜೇನಿನ ರೂಪದಲ್ಲಿ ತಯಾರು ಮಾಡಿಡ್ತವೆ. ನಮ್ಮೆಲ್ಲರಿಗೂ ಕೂಡ ಜೇನಿನ ತುಪ್ಪವನ್ನು ತಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಬೇರೆ ಯಾವ್ಯಾವುದೋ ಇಂಡಸ್ಟ್ರಿಗಳಲ್ಲಿ ಯಾವುದೋ ವಸ್ತುಗಳನ್ನು ತಯಾರು ಮಾಡ್ಬೋದು. ಜೇನುತುಪ್ಪವನ್ನು ತಯಾರು ಮಾಡ್ಲಿಕ್ಕೆ ಇನ್ನೂ ಬಂದಿಲ್ಲ ಯಾರಿಗೂ. ಮುಂದೆ ಏನಾದ್ರು ಬರ್ತದೋ ಇಲ್ಲೋ ಗೊತ್ತಿಲ್ಲ. ಬಂದರೂ ಕೂಡ ಅಂತ ಸವಿ ಅದಕ್ಕೆ ಇರ್ತದೋ ಇಲ್ಲೋ ಅದು ಗೊತ್ತಿಲ್ಲ. ಜೇನುತುಪ್ಪವನ್ನ ಆ ಜೇನು ಹುಳುಗಳೇ ತಯಾರು ಮಾಡ್ಬೇಕು. ಹಾಗೆ ನೀನು ಕೂಡ ಆರ್ತ ಬಂಧು, ಯಾರು ಈ ಸಂಸಾರದಲ್ಲಿ ಆರ್ತರಾಗಿದ್ದಾರೆ ಅವರಿಗೆ ನೀನು ಬಂಧು. ನೀನು ಎಲ್ಲಾ ಕಥೆಗಳಲ್ಲೂ ಶ್ರೇಷ್ಠವಾದಂತಹ ಭಗವಂತನ ಕಥೆಯನ್ನು ಹೇಳುವ ಭಾಗವತವನ್ನು ಇಲ್ಲಿ ಹೇಳಬೇಕು. ಕೀರ್ತಯ ಅಂತ ಇಲ್ಲಿ ಬಂದಿರೋದು. ಶಿವಾಯನ ಕೀರ್ತಯ ತೀರ್ಥ ಕೀರ್ತೇಹೇ. ತೀರ್ಥ ಕೀರ್ತಿ ಅಂತ ಆ ಭಗವಂತನಿಗೆ ಹೆಸರು. ತೀರ್ಥ ಕೀರ್ತಿ ಅಂದ್ರೆ ಅವನ ಕೀರ್ತಿ ಅದು ತೀರ್ಥ, ಅದು ಅಂತ ಅತ್ಯಂತ ಪಾವನವಾದದ್ದು. ಅದರಿಂದ ನಮಗೇನಾಗಬೇಕು ಅಂದ್ರೆ ಶಿವಾಯ ನಮಗೊಂದು ಮಂಗಳ ಆಗ್ಬೇಕಾಗಿದೆ. ಅದಕ್ಕಾಗಿ ಇದನ್ನೆಲ್ಲ ಹೇಳು. ಆರ್ತಬಂಧೋ ಅಂತ ಅವನನ್ನು ಸಂಬೋಧಿಸಿದ್ದಾರೆ. ಅವರು ಜ್ಞಾನಿಗಳೆಲ್ಲರೂ ಕೂಡ, ಮೈತ್ರೇಯನಂತಹ ಜ್ಞಾನಿಗಳೆಲ್ಲರೂ ಕೂಡ ಆರ್ತ ಬಂಧುಗಳಾಗಿರ್ತಾರೆ. ಆರ್ತರಾದವರನ್ನ ಕಾಪಾಡ್ತಾರೆ. ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಹರೇಃ ಕಥಾಂ ಸ್ವಾಂ ಸತ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ ಅಂತ ಭಾಗವತದಲ್ಲೇ ಬರುವಂತ ಮತ್ತೊಂದು ಶ್ಲೋಕ ನನಗೀಗ ನೆನಪಿಗೆ ಬರ್ತದೆ. ಯಾಕೆ ಭಗವಂತನ ಕಥೆಯನ್ನೇ ಹೇಳಬೇಕು, ಕೀರ್ತನೆ ಮಾಡಬೇಕು? ಇಲ್ಲಿ ಕೀರ್ತಯ ಅಂತ ಬಂತಲ್ಲ, ಯಾಕೆ ಮಾಡಬೇಕು ಅಂದ್ರೆ ಗಿರಂ ಅನ್ಯಾಭಿಧಾಂ ಸತೀಂ. ನಮ್ಮ ಮಾತು ಎಲ್ಲೆಲ್ಲೋ ಆ ಕಡೆ ಈ ಕಡೆ ಹೊರಲಾಡ್ತಾ ಇದೆ. ಭಗವಂತನ ಕುರಿತಾದ ಮಾತನ್ನು ನಾವು ಆಡುವಂಥ ಒಂದು ಅವಕಾಶವನ್ನು ಪ್ರಯತ್ನಪೂರ್ವಕವಾಗಿ ಏನಾದರೂ ತಂದುಕೊಳ್ಳದೆ ಹೋದರೆ ಅದು ಏನೇನೇನೋ ಆಲೋಚನೆ ಮಾಡ್ತದೆ. ಅದಕ್ಕಾಗಿ ಅಲ್ಲಿಂದ ಅದನ್ನು ಸೆಳೆದು ಈ ಕಡೆ ಇಡಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಅದಕ್ಕಾಗಿ ಭಗವಂತನ ಕಥೆಯನ್ನ ಯಥಾಮತಿ ಯಥಾಶ್ರುತಂ, ಎಷ್ಟು ನನಗೆ ಗೊತ್ತಿದೆಯೋ, ನನ್ನ ಬುದ್ಧಿ ಎಷ್ಟಿದೆಯೋ, ಮತ್ತೆ ನಾನು ಎಷ್ಟು ಕೇಳಿದ್ದೇನೋ ಅಷ್ಟು ಶ್ರವಣ ಮಾಡ್ತೀನಿ ಅಂತ ಭಾಗವತದಲ್ಲಿ ಬರುವಂತ ಮತ್ತೊಂದು ಶ್ಲೋಕ. ಹೇ ಕೌಶಾರವ ಅಂತ ಮೈತ್ರೇಯನಿಗದು ಸಂಬೋಧನೆ. ಆದ್ರಿಂದ ನಮಗೆ ಸುಖವನ್ನು ಕೊಡುವಂತಹ ಈ ಭಗವಂತ ಏನಿದ್ದಾನೆ, ಆ ಭಗವಂತನ ಕಥಾಸು ಸಾರಂ, ಆ ಭಗವಂತನ ಕಥೆಯ ಸಾರವನ್ನ ಹೀಗೆ ನೀನು ನಮಗೆ ಉಪದೇಶ ಮಾಡಬೇಕು. ಅದನ್ನೇನಾದ್ರೂ ಉಪದೇಶ ಮಾಡಿದ್ದಾದ್ರೆ ಎಲ್ಲ ಜನಸಾಮಾನ್ಯರ ತೀರಾ ಅಜ್ಞಾನಿಗಳಾದಂಥವ್ರ ಜೀವನವೂ ಕೂಡ ಸುಧಾರಿಸ್ತದೆ. ಅದರಿಂದ ಅವರಿಗೆ ಸದ್ಗತಿ ಆಗ್ತದೆ. ಕಲಿಮಲ ಸಂಸ್ಕೃತಿ ಕಾಲನೋಖಿಲೇಶೋ ಹರಿರತ್ರ ನಗೀಯತೆ ಹ್ಯಭೀಕ್ಷ್ಣಂ ಇಹತು ಪುನರ್ಭಗವಾನ್ ಅಶೇಷಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈ ಅಂತ ಆ ಮುಂದಿನ ಶ್ಲೋಕ. ಇದು ಸೂತರು ಶೌನಕಾದಿಗಳಿಗೆ ಹೇಳಿದ್ದು. ಈ ಕಲಿಯ ಮಲ ಇದೆಯಲ್ಲ, ಅದು ನಮ್ಮನ್ನು ಕಟ್ಟಿ ಹಾಕಿದೆ. ಕಾಲದ ಮಲ ಇದು, ಅದು ನಮ್ಮನ್ನು ಕಟ್ಟಿ ಹಾಕಿದೆ. ಆ ಮಲವನ್ನು ತೊಳೆದು ನಮ್ಮನ್ನು ಸ್ವಚ್ಛ ಮಾಡುವವನು ಭಗವಂತನೇ. ಆ ಭಗವಂತನನ್ನು ಈ ಭಾಗವತ ಪುರಾಣದಲ್ಲಿ ಮತ್ತೆ ವರ್ಣನೆ ಮಾಡಿದ್ದಾರೆ. ಆದರೆ ಬೇರೆ ಬೇರೆ ಪುರಾಣಗಳಲ್ಲಿ, ಶೈವ ಪುರಾಣ ಮತ್ತೆ ಬ್ರಾಹ್ಮ ಪುರಾಣ ಮೊದಲಾದ ಕಡೆಗಳಲ್ಲಿ ಅದನ್ನು ಹೆಚ್ಚು ವರ್ಣನೆ ಮಾಡಿಲ್ಲ. ಹರಿರ್ ಅನ್ಯತ್ರ ನಗೀಯತೆ ಹ್ಯಭೀಕ್ಷ್ಣಂ. ಅನ್ಯತ್ರ ಅಂದ್ರೆ ಬೇರೆ ಕಡೆ. ಇತರ ಗ್ರಂಥೇಶು ಅದನ್ನೆಲ್ಲ ಪೂರ್ಣವಾಗಿ ವರ್ಣನೆ ಮಾಡಿಲ್ಲ. ಆದ್ರಿಂದ ಇಲ್ಲೇ ಅದನ್ನ ವರ್ಣನೆ ಮಾಡಿದ್ದಾರೆ. ಶೈವ ಪುರಾಣ ಮತ್ತು ಬ್ರಾಹ್ಮ ಪುರಾಣ ಅಂತ ನಾನು ಉದ್ದೇಶಪೂರ್ವಕವಾಗಿ ಹೇಳಿದೆ. ರಾಜಸ ಪುರಾಣ ತಾಮಸ ಪುರಾಣ ಅಂತ ಅದನ್ನು ಹೇಳಲಿಲ್ಲ. ಇಲ್ಲಿ ಬರೆದಿರುವುದು ರಾಜಸ ಪುರಾಣ ತಾಮಸ ಪುರಾಣ ಅಂತಿದೆ ಅನುವಾದದಲ್ಲಿ. ಆದ್ರೆ ಆ ಶಬ್ದ ನಾನು ಬಳಕೆ ಮಾಡಲಿಲ್ಲ.
ಆಚಾರ್ಯರು ಸರ್ವಮೂಲದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಆ ಪುರಾಣಗಳನ್ನ ರಾಜಸ ಪುರಾಣ ತಾಮಸ ಪುರಾಣ ಅಂತ ಹೇಳಿಲ್ಲ. ಬ್ರಾಹ್ಮಾಂಶ ವೇದತಶ್ಚಕ್ರೆ ಮತ್ತೆ ಶೈವಾನ್ ಪಾಶುಪತಾರ್ಥತಃ ಮತ್ತೆ ವೈಷ್ಣವ ಪುರಾಣಗಳನ್ನ ಪಂಚರಾತ್ರದಿಂದ, ಬ್ರಾಹ್ಮ ಪುರಾಣಗಳನ್ನ ವೇದದಿಂದ ತೆಗೆದ. ವೇದ ತುಂಬಾ ಸಂಕೀರ್ಣವಾಗಿರ್ತದೆ, ಏನ್ ಹೇಳ್ತದೆ ಪೂರ್ಣವಾಗಿ ಗೊತ್ತಾಗೋದಿಲ್ಲ. ಹಾಗೆ ಬ್ರಾಹ್ಮ ಪುರಾಣವು ಬ್ರಹ್ಮಾಂಡ ಬ್ರಹ್ಮವೈವರ್ತ ಮೊದಲಾದ ಪುರಾಣಗಳೆಲ್ಲ ತುಂಬಾ ಸಂಕೀರ್ಣವಾಗಿರ್ತದೆ. ಅದನ್ನೇ ರಾಜಸ ಪುರಾಣಗಳು ಅಂತ ಅನ್ನೋದು. ಆದ್ರೆ ರಾಜಸ ಪುರಾಣ ಅಂತ ಶಬ್ದ ಆಚಾರ ಪ್ರಯೋಗ ಮಾಡಲಿಲ್ಲ. ಅದಕ್ಕಾಗಿ ನಾನು ಅದನ್ನೇ ಬ್ರಾಹ್ಮ ಪುರಾಣ ಅಂತ ಹೇಳಿದೆ ಅಷ್ಟೆ. ಮತ್ತೆ ಯಾವುದನ್ನು ತಾಮಸ ಪುರಾಣ ಅಂತೀವಲ್ಲ ಅದು ಶೈವ ಪುರಾಣ. ಶೈವಾನ್ ಪಾಶುಪತಾರ್ಥಥ ಇದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರೋದು ಈ ಮಾತುಗಳು. ಅದಕ್ಕಾಗಿ ನಾನು ಅದೇ ಶಬ್ದವನ್ನು ಬಳಕೆ ಮಾಡಿದೆ ಅಷ್ಟೆ. ರಾಜಸ ಪುರಾಣ ತಾಮಸ ಪುರಾಣ ಅಂತ ಹಾಗೆ ಶಬ್ದಗಳನ್ನು ಹೇಳಬಾರ್ದು. ಎಲ್ಲ ಪುರಾಣಗಳು ಸಾತ್ವಿಕನೇ, ಎಲ್ಲವೂ ಭಗವದ್ ರಚಿತಾನೆ. ಕೆಲವೊಂದು ರಾಜಸ ಅಂತ ಕೆಲವೊಂದು ತಾಮಸ ಅಂತ ಹೀಗೆ ಹೇಳಬಾರ್ದು ಅಂತ ಕೆಲವರು ವಿದ್ವಾಂಸರು ಅಂತಾರೆ. ಹಾಗೆ ಹೇಳಬಾರ್ದೋ ಇಲ್ಲೋ ಗೊತ್ತಿಲ್ಲ, ಹೇಳಿದ್ರೆ ತಪ್ಪೇನು ಇರ್ಲಿಕ್ಕಿಲ್ಲ. ಬ್ರಾಹ್ಮ ಪುರಾಣಗಳನ್ನು ರಾಜಸ ಪುರಾಣ ಅಂತರು, ಶೈವ ಪುರಾಣಗಳನ್ನು ತಾಮಸ ಪುರಾಣ ಅಂತ ಹೇಳಿದ್ರು ತಪ್ಪೇನು ಇರ್ಲಿಕ್ಕಿಲ್ಲ. ಆದ್ರೆ ನನಗೆ ಆ ಆಚಾರ್ಯರು ಹಾಗೆ ಪ್ರಯೋಗ ಮಾಡಿರೋದು ಹೀಗಿದೆ. ಆದ್ರಿಂದ ನಾನು ಕೂಡ ಅದೇ ಥರದ ಪ್ರಯೋಗಗಳನ್ನು ಮಾಡಿದೆ ಅಷ್ಟೆ. ಆ ಬೇರೆ ಪುರಾಣಗಳಲ್ಲಿ ಅಂಥ ಸ್ಪಷ್ಟವಾದಂಥ ವರ್ಣನೆ ಕಂಡು ಬರೋದಿಲ್ಲ, ಭಗವಂತನ ಕುರಿತಾದಂತಹ ವರ್ಣನೆ. ಇಲ್ಲಿ ಮಾತ್ರ ಅನೇಕ ಥರದ ಕಥಾ ಪ್ರಸಂಗಗಳನ್ನು ಹೇಳಿ, ಕೆಲವು ಬಾರಿ ಯಾರ್ಯಾರು ರಾಜರದು ಮೊದಲಾದವ್ರ ಕಥೆಗಳನ್ನು ಹೇಳ್ತಾರೆ. ಎಷ್ಟೆಲ್ಲ ಕಥೆಗಳನ್ನು ಹೇಳಿದ್ರು ಕೂಡ ಮತ್ತೆ ಮತ್ತೆ ಗುಣಪೂರ್ಣನಾದಂತಹ ಭಗವಂತನ ಸ್ವರೂಪವನ್ನೇ ಅಲ್ಲಿ ವರ್ಣನೆ ಮಾಡ್ತಾರೆ. ಸೂತರು ಆ ಶ್ರೋತೃಗಳ ಪ್ರಶ್ನೆಗೆ ಸಮಾಧಾನ ಹೇಳಿದಂತಹ ಒಂದು ಪ್ರಸಂಗ ಇದೆ. ಭಾರತದಂಥ ಗ್ರಂಥದಲ್ಲಿ ವಿಷಯ ಸುಖವನ್ನು ವರ್ಣನೆ ಮಾಡುವಂತೆ ಕಥಾ ಕಾಣಿಸ್ತದೆ, ಹೌದು. ಆದ್ರಿಂದ ಅದಕ್ಕೆ ಭಯಪಟ್ಟು ಭಾಗವತ ಶ್ರವಣ ಮಾಡ್ಲಿಕ್ಕೆ ನಾವೆಲ್ಲ ಕೂತೀವಿ. ವೇದವ್ಯಾಸ ದೇವರು ಕೂಡ ಅದನ್ನೇ ರಚನೆ ಮಾಡಿದ್ರು. ಆದ್ರೆ ಈ ಭಾಗವತವನ್ನು ನಾವು ಓದ್ಬೇಕು ಅಂತ ಕೂತ್ಕೊಂಡ್ರೆ ಇಲ್ಲಿಯೂ ಕೂಡ ಬೇರೆ ಬೇರೆ ರಾಜರ ಕಥೆಗಳು ಏನೇನೋ ಕಂಡು ಬರ್ತದಲ್ಲ, ಇದ್ರ ಗತಿ ಏನು? ಹಾಗೆ ಮತ್ತು ಲೌಕಿಕ ವಿಷಯಗಳು ಬಂತಲ್ಲ. ಮಹಾಭಾರತದಲ್ಲಿ ಗ್ರಾಮ್ಯ ಸುಖಾನುವಾದ ಬಂತು ಅಂತ ಕಂಡ್ವಿ. ಯಾರ್ಯಾರೋ ರಾಜರು, ಮತ್ತಾರೋ ಋಷಿಗಳು ಮೊದಲಾದವರು, ಇನ್ಯಾರೋ ವ್ಯಕ್ತಿಗಳು ಲೌಕಿಕ ಸುಖವನ್ನು ಅನುಭವಿಸಿದ್ರ ವರ್ಣನವೇ ಕಂಡು ಬರ್ತದೆ ಅಂತ ಭಯ ಪಟ್ವಿ ನಾವು. ಅಲ್ಲಿ ನಮ್ಮ ಮನಸ್ಸು ಹೋಗೋದಿಲ್ಲ, ಭಗವಂತನ ಕಡೆಗೆ ಮನಸ್ಸು ಹೋಗೋದಿಲ್ಲ. ಈ ಯಾವುದೋ ಲೌಕಿಕ ಸುಖದ ವರ್ಣನೆ, ಲೌಕಿಕ ವಿಷಯಗಳ ವರ್ಣನೆ ಕಡೆಗೆ ನಮ್ಮ ಮನಸ್ಸು ಸಿಕ್ಕೊಂಡ್ ಬಿಡ್ತದೆ ಅಂತ ನಾವು ಆಲೋಚನೆ ಮಾಡಿದ್ವಿ. ಆದ್ರೆ ಇಲ್ಲಿಯೂ ಹಾಗೆ ಇದೆಯಲ್ಲ, ಭಾಗವತದಲ್ಲೂ ಹಾಗೆ ಬಂದ್ಬಿಟ್ಟಿದೆಯಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು ನಮಗೆ. ಇದಕ್ಕೇನಂತಾರೆ, ನವಮ ಸ್ಕಂದದಲ್ಲಿ ಪೂರ್ಣವಾಗಿ ಅನೇಕ ರಾಜರ ಕಥೆನೇ ಬರ್ತದೆ. ಅಲ್ಲೇನು ಹೆಚ್ಚು ಭಗವಂತನ ಬಗ್ಗೆ ವರ್ಣನೆ ಬಂದಿಲ್ಲ. ಇದು ಘಟ್ಟಕುಟ್ಟಿ ಪ್ರಭಾತ ನ್ಯಾಯ ಅಂತ ಹಾಸ್ಯ ಮಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ನ್ಯಾಯ ಅದು. ಅದೇನಂದ್ರೆ, ಒಬ್ಬ ಕಳ್ಳ, ಯಾವನೋ ಒಬ್ಬ ವ್ಯಾಪಾರಸ್ಥ. ಕಳ್ಳ ಅಂದ್ರೆ ದೊಡ್ಡ ಕಳ್ಳ ಅಲ್ಲ, ತೆರಿಗೆ ಕಳ್ಳ ಅಷ್ಟೇ. ಇನ್ನೊಬ್ರು ಯಾರ್ದೋ ಮನೆ ದರೋಡೆ ಮಾಡುವಂತ ಕಳ್ಳ ಅಲ್ಲ, ತೆರಿಗೆ ಕಳ್ಳ ಅವನು. ಅವನೇನ್ ಮಾಡಿದ, ತೆರಿಗೆ ತಪ್ಪಿಸ್ಬೇಕು ಅಂತ ಆ ಮುಖ್ಯ ಹಾದಿಯನ್ನು ಬಿಟ್ಟ. ಮುಖ್ಯ ಹಾದಿಯಲ್ಲಿ ತೆರಿಗೆ ಅಧಿಕಾರಿಗಳಿರ್ತಾರೆ, ಅವ್ರ ಮುಂದೆ ಹೋಗಿ ನಿಲ್ಲುವುದನ್ನು ತಪ್ಪಿಸ್ಬೇಕು ಅಂತ ಮತ್ತೊಂದು ಯಾವುದೋ ಮಾರ್ಗದಿಂದ ಹೋದ. ಅಲ್ಲಿ ಸ್ವಲ್ಪ ಅವನಿಗೆ ದಾರಿ ತಪ್ಪಿತ್ತು. ಕತ್ತಲೆ ಮತ್ತೇನೇನೋ ಕಾರಣ, ಕಿರುದಾರಿ, ಅಲ್ಲಲ್ಲೇ ಸುತ್ತು ಎಲ್ಲೆಲ್ಲಿ ಬಂದ್ರು. ಬೆಳಿಗ್ಗೆಯಲ್ಲಿ ಬಂದಿದ್ದಾನಂದ್ರೆ ಮತ್ತೆ ತೆರಿಗೆ ಆಫೀಸಿನ ಮುಂದೆನೆ ಬಂದ್ಬಿಟ್ಟ. ಘಟ್ಟಕುಟ್ಟಿ ಪ್ರಭಾತ ಆಯ್ತ ನ್ಯಾಯ ಅಂತ. ರಾತ್ರಿ ಎಲ್ಲ ಅಲ್ಲಲ್ಲೇ ಅಲ್ದಾಡಿದ. ಬೆಳಗಾದಾಗ ಬಂದಿದ್ದೆಲ್ಲಿ ಅಂದ್ರೆ ಘಟ್ಟಕುಟ್ಟಿ. ಅದು ಕುಟ್ಟಿ ಅದೊಂದು ಆಫೀಸ್. ಅಲ್ಲೇ ಬಂದು ನಿಂತು ಬಿಡ್ತು ಅವನು ಚಕ್ಕಡಿ ಬಂಡಿ. ಎಲ್ಲಿ ನೋಡಿದ್ರೆ ಮತ್ತೆ ತೆರಿಗೆ ಅಧಿಕಾರಿಗಳೇ ಎದುರುಗಡೆ ಇದ್ದಾರೆ. ತಪ್ಪಿಸ್ಬೇಕು ಅಂತ ಅಷ್ಟೆಲ್ಲ ಕಷ್ಟ ಪ್ರಯತ್ನ ಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತು ಅಂತ ಅದನ್ನೊಂದನ್ನ ಹಾಸ್ಯ ಮಾಡ್ತಾರೆ. ಆ ಥರ ನಮ್ಮ ಕಥೆನೂ ಆಯ್ತು. ಭಾರತ ಬೇಡ ಅಂತ ಬಿಟ್ವಿ, ಭಾಗವತಕ್ಕೆ ಬಂದ್ರೆ ಇಲ್ಲೂ ಹಾಗೆ ಆಗಿಬಿಡ್ತಲ್ಲ. ತತ್ರಾಪಿ ಸಯೇವಾಸ್ತಿ ಚೇತ್ ನೂನಂ ಘಟ್ಟಕುಟ್ಟಿ ಪ್ರಭಾತ ನ್ಯಾಯ ಅನುಸರಿಸಿ ಇತ್ಯತಃ ನ ತತ್ರ ಸೋಸ್ತಿ ಇತ್ಯಾಹ. ಅದನ್ನ ಇಲ್ಲಿ ಸಮಾಧಾನ ಹೇಳ್ತಾರೆ.
ಯಾವುದೋ ರಾಜರ ಕಥೆ ಅದೆಲ್ಲ ಬಂದಿರಬಹುದು ಇಲ್ಲಿ. ಆದರೆ ಯಾಕೆ ಅದನ್ನು ಹೇಳಿದ್ದಾರೆ? ಆ ರಾಜರಲ್ಲಿರುವ ಭಗವಂತನ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಉದ್ದೇಶ ಇದೆ. ಎಂತೆಂಥ ಮಹಾತ್ಮರು ಆ ಭಗವಂತನನ್ನು ಸ್ಮರಣೆ ಮಾಡಿದ್ರು, ಅದನ್ನೆಲ್ಲ ತೋರಿಸುವಂತಹ ಉದ್ದೇಶ ನಮಗಿದೆ ಅಷ್ಟೇ. ಅತ್ರಾನುವರ್ಣಿತೆ ಭೀಕ್ಷ್ಣಿಂ ವಿಷ್ಣುಆತ್ಮ ಭಗವಾನ್ ಹರಿಹಿ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರ ಕ್ರೋಧ ಸಮುದ್ಭವ. ಸರ್ವಶಕ್ತನಾದ ಭಗವಂತನನ್ನೇ ಇಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಆ ಭಗವಂತನ ಜ್ಞಾನಶಕ್ತಿಗೆ ಪ್ರತಿಬಿಂಬ, ಅವನ ಪ್ರತೀಕ ಈ ಬ್ರಹ್ಮ. ಅವನ ಸಂಹಾರ ಶಕ್ತಿಗೆ ಪ್ರತಿಬಿಂಬನಾಗಿ ಅವನ ಪ್ರತೀಕವಾಗಿ ರುದ್ರ. ಹೀಗೆ ಅವರಿದ್ದಾರೆ. ಭಗವಂತನ ಪ್ರಸಾದ ಅಂದ್ರೆ ಸಂತೋಷ. ಆ ಸಂತೋಷದಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಭಗವಂತನ ಕ್ರೋಧದಿಂದ ರುದ್ರ ಹುಟ್ಟಿದ ಅಂತ ಮಹಾಭಾರತದ ಶಾಂತಿ ಪರ್ವ ಮೊದಲಾದ ಕಡೆನೂ ಕೂಡ ಇದೆ. ಆದ್ರಿಂದ ಬೇರೆ ಯಾರ್ದೋ ವರ್ಣನೆ, ರಾಜರದೋ ಮತ್ತೆ ಯಾರ್ದೋ ವರ್ಣನೆ ಬಂದರೂ ಕೂಡ ಅವರೆಲ್ಲ ಭಗವಂತನ ಪ್ರತೀಕರು, ಪ್ರತಿಬಿಂಬರು ಅನ್ನೋ ಉದ್ದೇಶದಿಂದಲೇ ಅವರನ್ನು ವರ್ಣನೆ ಮಾಡಿರ್ತಾರೆ ಹೊರತು ಅದಕ್ಕೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಇದು ಶುಕ ಪರೀಕ್ಷಿತನಿಗೆ ಹೇಳಿದಂಥ ಒಂದು ಮಾತಿದು. ಅದಕ್ಕಾಗಿ ಕೃಷ್ಣನ ಅವತಾರಗಳನ್ನು ಹೇಳ್ರಿ ಅಂತ ಮೈತ್ರೇಯರನ್ನ ಅವನು ಕೇಳ್ತಾ ಇದ್ದಾನೆ. ಈ ಉದ್ಧವನ ಮುಖದಿಂದ ಯಾದವ ಕುಲ ಎಲ್ಲ ಮುಂದೆ ನಷ್ಟ ಆಗೋದಿದೆ, ಮುನಿಶಾಪ್ ಬಂದಿದೆ ಅನ್ನೋದನ್ನ ಕೇಳಿದ್ದ ಅವನು. ಆ ವಿದುರನಿಗೊಂದು ನಿರ್ವೇದ ಬಂದಿತ್ತು, ಮನಸ್ಸಿಗೆ ಬೇಸರ ಆಗಿತ್ತು. ಅವನು ಆ ಮೂಲಕ ಈ ಉದ್ಧವ ಕೃಷ್ಣನಿಂದ ಏನು ಭಾಗವತ ಉಪದೇಶವನ್ನು ಪಡ್ಕೊಂಡಿದ್ದಲ್ಲ ಅದು ಎಲ್ಲ ಅವನಿಗೆ ಗೊತ್ತಾಗಿತ್ತು. ಆ ಉದ್ಧವ ಕೃಷ್ಣನಿಂದ ಭಾಗವತ ಉಪದೇಶ ಪಡ್ಕೊಳ್ಳುವಾಗ ಮೈತ್ರೇಯರು ಕೂಡ ಅಲ್ಲಿದ್ರು. ಆ ಮೈತ್ರೇಯರ ಮೂಲಕ ಈ ವಿದುರ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ದ. ಅದನ್ನೆಲ್ಲ ಆ ಸೂತರು ಶೌನಕರಿಗೆ ವರ್ಣನೆ ಮಾಡಿದ್ರು. ವರ್ಣನೆ ಮಾಡಿ ಅವರಿಗೆ ಸಮಾಧಾನ ಹೇಳಿದರು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.